ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಂಬಿಕಾ ಹರೀಶ್ ಕಿಚನ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ಸೋರೆಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ. ಸೋರೆಕಾಯಿ ಬಜ್ಜಿ ಅಂತ ಆದರೂ ಅನ್ಬೋದು, ಇಲ್ಲಾಂದರೆ ಸೋರೆಕಾಯಿ ಕೂಟ್ ಅಂತ ಆದರೂ ಅನ್ಬೋದು. ನಮ್ಮ ಕಡೆ ಇದು ತುಂಬ ಫೇಮಸ್ಸು, ತುಂಬ ಚೆನ್ನಾಗಿರುತ್ತೆ. ಇದು ಮುದ್ದೆಗೆ, ಅನ್ನಕ್ಕೆ ಮತ್ತು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೋರೆಕಾಯಿ ಬಜ್ಜಿ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಈಗ ಸೋರೆಕಾಯಿ ತೊಗೊಂಡಿದ್ದೀನಿ, ಒಂದು ದೊಡ್ಡ ಗಾತ್ರದ್ದು ಸೋರೆಕಾಯಿ ತೊಗೊಂಡಿದ್ದೀನಿ. ಇದನ್ನು ಚಿಕ್ಕದಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಆಲೂಗೆಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ನೀರಲ್ಲಿ ಹಾಕಿದ್ದೀನಿ. ಇದಕ್ಕೆ ಹುಳಿ ಇದ್ದರೆ ಚೆನ್ನಾಗಿರೋದು. ಸೋರೆಕಾಯಿ ಬಜ್ಜಿಗೆ ಹುಳಿ ಚೆನ್ನಾಗಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಇದು 3 ಚಿಕ್ಕದಾಗೆ ಕಟ್ ಮಾಡಿಟ್ಟಿರೋ ಟೊಮೊಟೊ ತೊಗೊಂಡಿದ್ದೀನಿ. ಒಂದು ಈರುಳ್ಳಿ ತೊಗೊಂಡು ಈ ಥರ ಉದ್ದುದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಮತ್ತು ಒಂದು 15 ಆಗೋಷ್ಟು ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು 3/4 ಕಪ್ ಆಗೋಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಫ್ರೆಂಡ್ಸ್, ಈಗ ಹೇಗೆ ಮಾಡೋದಂತ ನೋಡೋಣ. ಈಗ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ಗೆ ತೊಳೆದಿರೋ ತೊಗರಿಬೇಳೆನ ಸೇರಿಸ್ಕೊತಾ ಇದ್ದೀನಿ. ಈಗ ಸೋರೆಕಾಯಿ ಸೇರಿಸ್ಕೊತಾ ಇದ್ದೀನಿ. ಮತ್ತು ಬದನೆಕಾಯಿ, ಆಲೂಗಡ್ಡೆ, ಮತ್ತು ಟೊಮೊಟೊ, ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಇದು ಕೂಡ ಸೇರಿಸ್ಕೊತಾ ಇದ್ದೀನಿ. ಈಗ ತರಕಾರಿ ಎಲ್ಲ ಮುಳುಗಷ್ಟು ನೀರು ಸೇರಿಸ್ಕೊತೀನಿ. ರುಚಿಗೆ ಉಪ್ಪು. ಇದನ್ನೆಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಲಿಡ್ ಕ್ಲೋಸ್ ಮಾಡಿ ಒಂದು ವಿಸಿಲ್ ಬರ್ಸ್ಕೊತೀನಿ. ಈಗ ಒಂದು ವಿಸಿಲ್ ಆಗಿದೆ, ಸ್ಟೀಮ್ ಎಲ್ಲ ಹೋಗಿದೆ. ಈಗ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ನೀರೆಲ್ಲ ಸಪ್ರೇಟಾಗಿ ಮಾಡ್ಕೊತೀನಿ. ನೀರೆಲ್ಲ ಸಪ್ರೇಟಾಗಿ ಮಾಡಿಕೊಂಡು ಇದನ್ನು ಸ್ವಲ್ಪ ಮಸ್ಕೊತೀನಿ. ಮಸಿಬೇಕಾಗುತ್ತೆ. ಇದು ಒಂದು ಸ್ವಲ್ಪ ಜಾಸ್ತಿ ಮಸಿಬಾರ್ದು, ತುಂಬ ಸ್ಮ್ಯಾಶ್ ಆಗೋ ಥರ ಮಸಿಬಾರ್ದು. ಮೇಲ್ಮೇಲೆ ಮಾತ್ರ ಮಸಿಬೇಕಾಗುತ್ತೆ. ಯಾಕಂದರೆ ಇದು ಸೋರೆಕಾಯಿ ಬಾಯಿಗೆ ಸಿಗಬೇಕು, ಹಂಗಿರಬೇಕು. ಇಲ್ಲಾಂದರೆ ಫುಲ್ಲು ಮಸ್ತು ಬಿಟ್ಟರೆ ಒಂಥರ ಗಂಜಿ ಥರ ಆಗೋಗ್ಬಿಡುತ್ತೆ, ಆವಾಗ ಚೆನ್ನಾಗಿರಲ್ಲ ಟೇಸ್ಟು. ಮುದ್ದೆಗೆ ತಿನ್ನೋದಕ್ಕೆ ಅಲ್ಲಿ ಸೋರೆಕಾಯಿ ಎಲ್ಲ ತಿಂದ್ರೇ, ಬಾಯಿಗೆ ಸಿಕ್ಕಿದ್ರೇ ಅದು ಟೇಸ್ಟ್ ಚೆನ್ನಾಗಿರೋದು. ಹಂಗಾಗಿ ನೋಡಿ, ಇಷ್ಟೇ ನಾನು ಮಸಿತಾ ಇರೋದು. ಈಗ ನೀರು ಸೇರಿಸ್ಕೊತೀನಿ. ಮುದ್ದೆಗೆ ನಾನು ಮಾಡ್ತಾ ಇರೋದು, ಹಂಗಾಗಿ ನೀರನ್ನ ಸ್ವಲ್ಪನೇ ಸೇರಿಸ್ಕೊತೀನಿ, ಜಾಸ್ತಿ ಏನು ಸೇರಿಸ್ಕೊಳಕ್ಕೆ ಹೋಗಲ್ಲ. ಅನ್ನಕ್ಕೆ ಬೇಕಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕಿ ಈಗ ಬಸ್ಕೊಂಡಿರೋ ನೀರು ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇನ್ನೂ ಒಂದೆರಡು ಸೌಟ್ ಆಗೋಷ್ಟು ನೀರು ಸೇರಿಸ್ಕೊತೀನಿ. ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಸಾಕು ಅನಿಸುತ್ತೆ. ನೋಡಿ, ಮುದ್ದೆಗೆ ಕರೆಕ್ಟಾಗಿದೆ. ಸ್ಟವ್ ಹಚ್ಚಿ ಈಗ ಕುಕ್ಕರ್ ಇಡ್ತಾ ಇದ್ದೀನಿ. ಹುಣಸೆಹಣ್ಣು ಆಲ್ರೆಡಿ ರಸ ತೆಗೆದಿಟ್ಕೊಂಡಿದ್ದೆ, ಆ ರಸನ ಈಗ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಯೋಕ್ಕೆ ಬಿಡಬೇಕು. ಯಾಕಂದರೆ ಆ ರಸ ಎಲ್ಲ, ಹುಣಸೆಹಣ್ಣು ರಸ ಎಲ್ಲ ಚೆನ್ನಾಗೇ ಬೇಯಬೇಕು. ಅಲ್ಲಿವರೆಗೂ ಇದನ್ನು ಕಲಿಸ್ಕೊಂಡು ಕುದಿಯೋಕ್ಕೆ ಬಿಡ್ತೀನಿ. ಚೆನ್ನಾಗಿ ಕುದಿಬೇಕಿದು. ಇನ್ನೂ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ಇದು ಕುದ್ದ ಮೇಲೆ. ಹಂಗಾಗಿ ಇದನ್ನು ಒಂದೆರಡು ಸರಿ ಕಲಿಸ್ಕೊಂಡು ಕುದಿಯೋಕ್ಕೆ ಬಿಡೋಣ. ಈಗ ನೋಡಿ, ಎಲ್ಲ ಚೆನ್ನಾಗಿ ಕುದಿ ಬಂದಿದೆ. ಎಲ್ಲ ಹುಣಸೆಹಣ್ಣು ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಈಗ ಸ್ಟವ್ ಆಫ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಸೋರೆಕಾಯಿ ಬಜ್ಜಿ ರೆಡಿ ಆಗಿದೆ. ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಾನು ಮಾಡಿರೋ ಸೋರೆಕಾಯಿ ಬಜ್ಜಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.